Dear students, in the population interactions, already the 5 interactions are over. The next interaction that is very important and unique interaction where the two species are two partners get benefited. If the partners A also benefited and the partner B also benefited. Okay, one more thing, if A dies for some reason, B also cannot survive without A. Okay, this type of interaction is nothing but ಮ್ಯೂಚುಯಲಿಸಮ್. ಏನಂತ ಕರಿತೀವಿ ಅದನ್ನು? ಮ್ಯೂಚುಯಲಿಸಮ್ ಆರ್ ಸಿಂಬಯೋಸಿಸ್. ಯಾಕೆ ನಾವು ಈ ಫಿಗ್ ಅಥವಾ ಫೈಕಸ್ ಫ್ರೂಟ್ಸ್ನ ಸ್ಲೈಡ್ ಆಗಿ ತಗೊಂಡಿದ್ದೀವಿ ಅಂದರೆ, ಬಿಕಾಸ್ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಒನ್ ಟು ಒನ್ ಟೈಟ್ ರಿಲೇಶನ್ಶಿಪ್. ಓಕೆ, ಇದ್ರ ಸೀಡ್ ಡಿಸ್ಪರ್ಸ್ ಅಥವಾ ರಿಪ್ರೊಡಕ್ಷನ್ ವಾಸ್ಪ್ ಇಲ್ಲ ಅಂದರೆ ನಡೆಯಲ್ಲ. ವಾಸ್ಪ್ಗೆ ಈ ಫ್ರೂಟ್ ಇಟ್ ಗಿವ್ಸ್ ಸೇಫ್ ಪ್ಲೇಸ್ ಟು ಲೇ ಎಗ್ಸ್. ಓಕೆ, ಇದು ನಾವು ಸೆಕೆಂಡ್ ಚಾಪ್ಟರ್ ಆಗಿ ತಿಳ್ಕೊಂಡಿದ್ವಿ. Okay, let's study about what is mutualism and what are the examples of mutualism. The first thing, the definition of mutualism. It is a symbiotic relationship between the members of two species and the two different species madhya ನಡೆಯುತ್ತೆ, in which the two partners are mutually benefited. ಇಬ್ರು ಏನಾಗ್ತಾರೆ, ಬೆನಿಫಿಟ್ ಆಗುತ್ತೆ. There is a complete dependence of the partner ಆನ್ ಈಚ್ ಅದರ್. ಓಕೆ, ಈಚ್ ಪಾರ್ಟ್ನರು ಒಬ್ರಿಗೋದ್ರು ಏನೋ ಒಂದು ಕಾರಣಕ್ಕೆ ಏನಾಗಿರ್ತಾರೆ, ಡಿಪೆಂಡ್ ಆಗಿರ್ತಾರೆ. ಆ್ಯಂಡ್ ಒನ್ ಕೆನಾಟ್ ಸರ್ವೈವ್ ಇನ್ ದ ಆಬ್ಸೆನ್ಸ್ ಆಫ್ ಅದರ್. ಓಕೆ, ದಿಸ್ ಬಿ ಸ್ಪೀಸೀಸ್ ಆರ್ ಎ ಸ್ಪೀಸೀಸ್. ವಿತೌಟ್ ದ ಬಿ ಸ್ಪೀಸೀಸ್ ಎ ಕೆನಾಟ್ ಸರ್ವೈವ್. Without the A species, B cannot survive. This type of interaction is called symbiosis, two-way symbiosis or mutualism. The mutualists are the examples of evolution. Co-evolution ಆಗೋಕೆ the two species. ಒಂದು the like example ನಾವು ತಗೊಳ್ಳೋದಾದ್ರೆ ಮ್ಯೂಚುಯಲಿಸಮ್ಗೆ ಲೈಕ್ ಮೈಕೋರೈಸಾ ಫಂಗೈ ಮತ್ತು ಹೈಯರ್ ಪ್ಲಾಂಟು ಅವರಿಬ್ರು ಜೊತೆಯಲ್ಲಿ ಏನಾಗುತ್ತೆ, ಇವಾಲ್ವ್ ಆಗ್ತಾ ಹೋಗುತ್ತೆ, ಎವಲ್ಯೂಷನ್ ಅಲ್ಲಿ ಇವಾಲ್ವ್ ಆಗ್ತಾ ಹೋಗುತ್ತೆ. ಹಾಗಾಗಿ ದೇ ಕೋ ಎಕ್ಸಿಸ್ಟ್ ಇನ್ ದ ನೇಚರ್. Examples of mutualism or symbiosis are, the first example is lichen or lichens ಅಂತ ಏನು ಕರಿತಿರಲ್ಲ, the relationship between fungus and photosynthetic algae or cyanobacteria. ಈ lichens usually grow on tree bark or ರಾಕ್ಸ್ಗಳಲ್ಲಿ, ವೇರ್ ನಾನ್ ಪೊಲ್ಯೂಟೆಡ್ ಏರಿಯಾಸ್, ಪೊಲ್ಯೂಷನ್ ಇಲ್ಲದೆ ಇರೋ ಜಾಗದಲ್ಲಿ ಇವ್ರು ಬೆಳೀತಾರೆ. ಲಾಸ್ಟ್ ಇಯರ್ ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಕಲ್ತಿದ್ದೀರಿ ಇದನ್ನ. ದೇರ್ ಆರ್ ಟೂ ಡಿಫ್ರೆಂಟ್ ಅಸೋಸಿಯೇಷನ್, ಫೈಕೋಬಯಾಂಟ್ ಅಂಡ್ ಮೈಕೋಬಯಾಂಟ್ ಅಂತ. ದ ಫೈಕೋ ಅಂತಂದ್ರೆ ಆಲ್ಗಲ್ ಸೆಲ್ಸ್ ಆರ್ ದ ಸೆಲ್ಸ್ ವಿಚ್ ಇನ್ವಾಲ್ವ್ ಇನ್ ದ ಫೋಟೋಸಿಂಥಸಿಸ್. Algae ಅಂದ್ರೆ they are the autotrophs, they involved in the photosynthesis. And the thallus in shape, thallus ತರ ಫಾರ್ಮೇಶನ್ ಆಗಿದೆ, ಇಟ್ಸ್ ಫಂಗಲ್ ಬಾಡಿ. ಈ ಫಂಗಲ್ ಬಾಡಿಗೆ ಮೈಕೋಬಯಾಂಟ್ ಅಂತ ಕರಿತೀವಿ. ದ ಮೈಕೋಬಯಾಂಟ್, ಆ ಫಂಗೈ ಗಿವ್ಸ್ ಶೆಲ್ಟರ್ ಟು ದ ಆಲ್ಗೆ ಗಿವ್ ನರಿಶ್ಮೆಂಟ್ ಆರ್ ಫುಡ್ ಟು ದ ಫಂಗೈ. ಫಂಗೈ ಇಲ್ಲ ಅಂದ್ರೆ ಆಲ್ಗೆಗೆ ಶೆಲ್ಟರ್ ಇಲ್ಲ, ಆಲ್ಗೆ ಇಲ್ಲ ಅಂತ ಅಂದ್ರೆ ಫಂಗೈಗೆ ಫುಡ್ ಇಲ್ಲ. ಓಕೆ, ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮ್ಯೂಚುಯಲಿಸಮ್. The next example is mycorrhiza. Mycorrhiza is an association between fungi and the higher plant roots. Okay, here the fungi helps in the absorption of water and minerals to the plant. Plantಗೆ minerals ಮತ್ತೆ ವಾಟರ್ನ ಅಬ್ಸಾರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದೇ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ. ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ದು ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಿದ್ರೆ ಇವರು ಪ್ಲಾಂಟ್ ಏನು ಕೊಡುತ್ತೆ ಫಂಗೈಗಾಗಾದ್ರೆ, ಇಟ್ ಪ್ರೊವೈಡ್ಸ್ ಕಾರ್ಬೋಹೈಡ್ರೇಟ್ ಇನ್ ದ ಫಾರ್ಮ್ ಆಫ್ ಶುಗರ್ ಫಾರ್ಮ್ನಲ್ಲಿ ಫುಡ್ನ ಪ್ರೊವೈಡ್ ಮಾಡುತ್ತೆ ದ ಫಂಗೈ. ಹಾಗಾಗಿ ಇಟ್ಸ್ ಅನ್ ಎಸ್ಟ್ ಎಕ್ಸಾಂಪಲ್ ಫಾರ್ ದ ಮ್ಯೂಚುಯಲಿಸಮ್. ದ ನೆಕ್ಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಒನ್, that is pollination of plants by animals. Okay, the cross pollination depends on many other factors like insects, animals, birds and snails, bats. ಈ ತರ ಡಿಫ್ರೆಂಟ್ ಅನಿಮಲ್ಸ್ ಮೇಲೆ ಪ್ಲಾಂಟ್ಸ್ ಏನಾಗುತ್ತೆ
ಡಿಪೆಂಡ್ ಆಗಿದೆ. ಓಕೆ, ಲೈಕ್ ನೋಡಿ ಇಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೆಕ್ಟ್ಸ್ ನೋಡ್ತೀವಿ. ಓಕೆ, ದಿಸ್ ಇನ್ಸೆಕ್ಟ್ಸ್ ಮತ್ತೆ ಈ ಪ್ಲಾಂಟ್ ಕೋ ಇವಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ದ ಪ್ಲಾಂಟ್ ಅದಕ್ಕೆ ಪೋಲನ್ ಗ್ರೈನ್ಸ್ ಅಲ್ಲಿ ನೆಕ್ಟರ್ ಫಾರ್ಮ್ ಅಲ್ಲಿ ನರಿಶ್ ಮಾಡ್ತಾ ಹೋಗುತ್ತೆ. ದಿಸ್ ಇನ್ಸೆಕ್ಟ್ಸ್ ಆರ್ ಅನಿಮಲ್ಸ್, ದೇ ಟ್ರಾನ್ಸ್ಫರ್ ದ ಪೋಲನ್ ಗ್ರೈನ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್. The animals have to pay fees for the services. Very important one. ಕೇಳ್ತಾರೆ ಇದನ್ನ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ. Why plant has to pay to the animals, pay fees for animals ಅಂತ. ಯಾಕಂತಂದ್ರೆ they transfer the pollen grains from one plant to the another plants. ಹಾಗಾಗಿ ಪ್ಲಾಂಟ್ಸ್ ಅನಿಮಲ್ಸ್ಗೆ ಏನು ಕೊಡಲೇಬೇಕು? ಫೀಸ್ ಕೊಡಬೇಕು. ಇನ್ ದ ಫಾರ್ಮ್ ಆಫ್ the rewards, in the form of ಯಾವ ಫಾರ್ಮ್ ಅಲ್ಲಿ ಇರುತ್ತೆ? The pollen grain, or in the form of nectar, or in the form of juicy and nutritious fruits. Okay, juicy and nutritious fruits for the dispersal of seed dispersal ಗೆ ಹೆಲ್ಪ್ ಮಾಡುತ್ತೆ ಜ್ಯೂಸಿ ಫ್ರೂಟ್ಸ್ ಇರುವಂಥದ್ದು. ನೆಕ್ಸ್ಟ್ these two are mutually benefited. ಅನಿಮಲ್ಸ್ಗೆ ಫುಡ್ ಸಿಗುತ್ತೆ, ಪ್ಲಾಂಟ್ಸ್ಗೆ ಪಾಲಿನೇಷನ್ ಆಗುತ್ತೆ. ಬಟ್ ಸಮ್ ಟೈಮ್ ದ ಪ್ಲಾಂಟ್ಸ್ ಹ್ಯಾಸ್ ಟು safeguard against cheaters. Pollen robbers ಅಂತ ಹೇಳಿದ್ವಿ ಅಲ್ವಾ, they visit the plants only for the nectar and pollen. They do not involved in the pollination. ಅಂಥವ್ರು against plant has to ಏನು ಮಾಡಬೇಕು? ಸ್ಪೆಷಲ್ ಮೆಕ್ಯಾನಿಸಮ್ನ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು to avoid the wastage of nectar without pollination. The next example is fig tree and wasp. ಓಕೆ, ದ ಫಿಗ್ ಟ್ರೀ, ಹತ್ತಿ ಮರ ಗೊತ್ತಿರುತ್ತೆ, ಮತ್ತೆ ವಾಸ್ಪ್. ಓಕೆ, ಇಲ್ಲಿ ಅವ್ರದಿಬ್ರದ್ದು ಟೈಟ್ 1-to-1 ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಯಾಕೆ ಟೈಟ್ 1-to-1 ರಿಲೇಶನ್ಶಿಪ್ ಅಂತ ಅಂದರೆ, ಓಕೆ, ಇಲ್ಲಿ ಏನು ಹತ್ತಿ ಕಾಯಿ ಕೆಳಗೆ ಒಂದು ಆಸ್ಕ್ಯುಲಮ್ ಅಂತ ಇರುತ್ತೆ, ಓಪನಿಂಗ್ ಇರುತ್ತೆ. ಇನ್ ದಟ್ ಓಪನಿಂಗ್ ದೇರ್ ಆರ್ 3 ಡಿಫ್ರೆಂಟ್ ಫ್ಲವರ್ಸ್, ಮೇಲ್ ಫ್ಲವರ್ಸ್, ಫಿಮೇಲ್ ಫ್ಲವರ್ಸ್ ಆ್ಯಂಡ್ ಗಾಲ್ ಫ್ಲವರ್ಸ್ ಅಂತ. ಮೇಲ್ ಫ್ಲವರ್ಸ್ ಇಲ್ಲಿ ಟಿಪ್ಪಲ್ಲಿ ಇರುತ್ತೆ. ಇಲ್ಲಿಂದ ಪೋಲನ್ ಗ್ರೈನ್ಸ್ ನ ತಗೊಂಡು ಅದು ಫಿಮೇಲ್ ಫ್ಲವರ್ಸ್, ಇಲ್ಲಿ ಗಾಲ್ ಫ್ಲವರ್ಸ್ ಇಲ್ಲಿ ಇರುತ್ತಲ್ಲ, ಇಲ್ಲಿ ಫಿಮೇಲ್ ಫ್ಲವರ್ಸ್ ಇರುತ್ತೆ. ಇಲ್ಲಿ ಬಂದ್ಬೇಕಾದ್ರೆ ರೆಕ್ಕೆಗೆಲ್ಲ ಪೋಲನ್ ಗ್ರೈನ್ಸ್ ಅಂಟ್ಕೊಂಡಿರುತ್ತೆ, ಅಲ್ಲಿ ಬಂದು ಏನಾಗುತ್ತೆ? ಅದು ಪಾಲಿನೇಷನ್ ಆಗುತ್ತೆ. ಅಂಡ್ ದ ಇನ್ಸೆಕ್ಟ್ಸ್ ಅದು ವಾಸ್ಪ್, ದೇ ಲೇ eggs in the fig fruit. ಈ ಫ್ರೂಟ್ ಅಲ್ಲೇ ಎಗ್ ನ ಲೇ ಮಾಡಿ ದ ಪ್ಯೂಪಾ ಸೀಡ್ ಹೇಗೆ ಗ್ರೋ ಆಗುತ್ತೋ ಹಾಗೆ ಗ್ರೋ ಆಗ್ತಾ ಹೋಗಿ ವೆನ್ ದ ಇವರು ಇನ್ಸೆಕ್ಟ್ಸ್ ಅದರಿಂದ ಹೊರಗೆ ಬರ್ಬೇಕಾದ್ರೆ ದ ಸೀಡ್ಸ್ ಆಲ್ಸೋ ಡಿಸ್ಪರ್ಸ್. ಓಕೆ, ದಟ್ಸ್ ವೈ ಇಟ್ಸ್ ಅ ಟೈಟ್ 1-to-1 relationship. The female wasp uses the fruit as an egg-laying or oviposition site and developing seed within the fruit for nourishing its larvae, and later the adult one disperses the seed. Next, orchid possess various floral patterns to attract the right pollinator. ಇಲ್ಲೂ ಕೂಡ ಪಾಕೆಟ್ಸು ವಿತೌಟ್ ಏನದು ಫ್ಲೋರಲ್ ರಿವಾರ್ಡ್ಸ್ ಕೊಡ್ದೇನೆ ಕೆಲವೊಂದು ಪ್ಯಾಟ್ರನ್ಸ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ಎಲ್ಲ ಟೈಮ್ ಅದು ರಿವಾರ್ಡ್ಸ್ ಕೊಡಲ್ಲ, ಚೇಂಜ್ ಮಾಡ್ಕೊಳ್ಳುತ್ತೆ. ಏನದೆ ಅಂತ ಅಂದರೆ ಸೆಕ್ಷುಯಲ್ ಡಿಸಿಟ್. ವೆರಿ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ಗೆ ಕೇಳ್ತಾರೆ. ಏನದು ಸೆಕ್ಷುಯಲ್ ಡಿಸಿಟ್ ಅಂತ ಅಂದರೆ, ಓಕೆ, ದ ಸೆಕ್ಷುಯಲ್ ಡಿಸಿಟ್ ದ ಪ್ರೊಸೆಸ್ ಇನ್ ವಿಚ್ ದ ಪೆಟಲ್ ರಿಸೆಂಬಲ್ಸ್ the petal of the flower. Any one of the petal of the flower bears and resembles to the female of the bee in the size, color or the marking. ಅದ್ರ ಥರ ಅದೇನು ಮಾಡ್ಕೊಂಡಿರುತ್ತೆ? ಮಾಡಿಫಿಕೇಶನ್ ಮಾಡ್ಕೊಂಡಿರುತ್ತೆ. ಒನ್ ಆಫ್ ದ ಪೆಟಲ್ ಬಿಯರ್ಸ್ and resemble to the female bee in size and color marking is called sexual deceit. ಓಕೆ, ಆ ಸೆಕ್ಷುಯಲ್ ಡಿಸಿಟ್ ಆದ್ಮೇಲೆ ದ ಮೇಲ್ ಏನ್ ಮಾಡುತ್ತೆ? ಮೇಲ್ ಬಿ ಅಟ್ರಾಕ್ಟೆಡ್ ಟು ಸಚ್ ಪೆಟಲ್. ಆ ಪೆಟಲ್ ಫಿಮೇಲ್ ಅನ್ಕೊಂಡು ಇಟ್ಸ್ ಸುಡೋಕಾಪುಲೇಟ್ಸ್ ವಿತ್ ಇಟ್, ಸುಡೋಕಾಪುಲೇಟ್ಸ್, ಅಂಡ್ ಡ್ಯೂರಿಂಗ್ ದಟ್ ಆಕ್ಟ್ ಇಟ್ ಗೆಟ್ ಡಸ್ಟೆಡ್ ಆನ್ ದ ಪೋಲನ್ ಗ್ರೈನ್. ದೆನ್ ದ ಸೇಮ್ ಬಿ ಸುಡೋಕಾಪುಲೇಟ್ಸ್ ವಿತ್ ದ ಅನದರ್ ಫ್ಲವರ್, ಇಟ್ ಟ್ರಾನ್ಸ್ಫರ್ ದ ಪೋಲನ್ ಇಟ್ ದ ಅನದರ್ ಫ್ಲವರ್ಗೆ ಪೊಲಿನೇಷನ್ ನ ಏನ್ ಮಾಡುತ್ತೆ? ಪಾಲನ್ಸ್ ನ ಡಸ್ಟ್ ಮಾಡುತ್ತೆ. ದ ಸುಡೋ ಪಾಪ್ಯುಲೇಷನ್ ಅಂದ್ರೆ ದಟ್ ಅಟೆಂಪ್ಟಿಕ್ ಕಾಪ್ಯುಲೇಷನ್ ಬೈ ಎ ಮೇಲ್ ಇನ್ಸೆಕ್ಟ್ಸ್ with a flower that resembling the female carrying pollen to it in the process. pollen grain ನ ಫಿಮೇಲ್ ಹಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಲೈಕ್ ಅದು pollen grains ಅದ್ರ ರೆಕ್ಕೆ ಮೇಲೆ ಡಸ್ಟ್ ಆಗಿ ಅದರಿಂದ ಇನ್ನೊಂದು ಫ್ಲವರ್ಗೆ ಅದು ಹೋಗಿ ಕೂತ್ಕೊಂಡಾಗ ಅಂದ್ರೆ ಸುಡೋ ಕಾಪ್ಯುಲೇಟ್ಸ್ ಮಾಡಿದಾಗ ದ pollen grains ಏನಾಗುತ್ತೆ? ಪಾಲಿನೇಷನ್ ಆಗುತ್ತೆ. ಟೂ ಟರ್ಮಿನಾಲಜೀಸ್ ಕೇಳ್ತಾರೆ, ಸೆಕ್ಷುಯಲ್ ಡಿಸಿಟ್ ಅಂಡ್ ಸುಡೋ ಕಾಪ್ಯುಲೇಟ್ಸ್. ಸೆಕ್ಷುಯಲ್ ಡಿಸಿಟ್ ಅಂತ ಏನ್ ಬರೀಬೇಕು? ದ ಪ್ರೋಸೆಸ್ ಇನ್ ವಿಚ್ ದ ಪೆಟಲ್ ಆಫ್
petal of the flower bears an uncanny resemblance to the female bee in the size, color and marking. ಇದು ಸೆಕ್ಷುವಲ್ ಡಿಸೀಟ್ ಬರಬೇಕು. ಇಟ್ ಈಸ್ ಸುಡೋಕಾಪುಲೇಟ್ಸ್ ಅಂತ ಅಂದರೆ ದ ಅಟೆಂಪ್ಟಿಂಗ್ ಕಾಪುಲೇಷನ್ ಬೈ ಎ ಮೇಲ್ ಇನ್ಸೆಕ್ಟ್ಸ್ ವಿತ್ ಎ ಫ್ಲವರ್ ದಟ್ ರಿಸೆಂಬಲಿಂಗ್ ದ ಫಿಮೇಲ್. ಫಿಮೇಲ್ ಥರನೇ ಇರೋದ್ರಿಂದ ಅದನ್ನ ಅದು ಅಟೆಂಪ್ಟ್ ಮಾಡುತ್ತೆ, ಕಾಪುಲೇಷನ್ ಅಂತ ಅಟೆಂಪ್ಟ್ ಮಾಡಿ ಪೋಲನ್ ಗ್ರೇನ್ಸ್ನ ಕ್ಯಾರಿ ಮಾಡೋ ಪ್ರೋಸೆಸ್ಗೆ ಏನಂತ ಕರಿತೀವಿ, ಸುಡೋಕಾಪುಲೇಟ್ಸ್ ಅಂತ ಕರಿತೀವಿ. ನೋಡಿ ಇದು ಆರ್ಕಿಡ್, ಅದು ನೋಡಿ ಇದು ಪೆಟಲು ಸೇಮ್ ಫಿಮೇಲ್ ಮಾತ್ರನೇ ಮಾಡ್ಕೊಂಡಿರುತ್ತೆ. ಆ ಕಲರ್ ಪ್ಯಾಟರ್ನ್ ಇರ್ಬೋದು ಅದೆಲ್ಲ. ಆರ್ಕಿಡ್ ನೇಮ್ ಯಾವ್ದಂತ ಕೂಡ ಕೇಳ್ತಾರೆ. ಮೆಡಿಟರೇನಿಯನ್ ಆರ್ಕಿಡ್ ಆಫ್ರಿಸ್. ಯಾವ್ದದು? ಆಫ್ರಿಸ್. ಓಕೆ, ವಾಟ್ ಟೈಪ್ ಆಫ್ ಇಂಟ್ರಾಕ್ಷನ್ಸ್ ಸೀನ್ ಇನ್ ಮೆಡಿಟರೇನಿಯನ್ ಆರ್ಕಿಡ್ ಆರ್ ಆಫ್ರಿಸ್ ಅಂತ ಕೇಳ್ತಾರೆ. ಯಾವ್ದು? ಸೆಕ್ಷುವಲ್ ಡಿಸೀಟ್ ಆದ್ರೂ ಬರಿಬೋದು, ಅಥವಾ ಸೂಡೋ ಕಾಪುಲೇಟ್ಸ್ ಆದ್ರೂ ಬರಿಬೋದು, ಅಥವಾ ಮ್ಯೂಚುಯಲಿಸಮ್ ಆದ್ರೂ ಬರಿಬೋದು. ಓಕೆ, ನೆಕ್ಸ್ಟ್ ಅದಕ್ಕೊಂದು ಲೈಕ್ ವಿಡಿಯೋ ಇದೆ ನೋಡಿ. The mutualism where the two species A and B are both are benefited in this pollen grains irbodu, sexual deceit irbodu, mycorrhiza and lichens. These are all example for mutualism. It takes place in plants to plants, insect to insect, and alga and fungi. Okay, this is the first example where lichen is associated with algal cell and fungal cell. ಇದೇನು ಕಲರ್ಡ್ ಆಗಿದೆಯಲ್ಲ, ದಿಸ್ ಇಸ್ ಆಲ್ಗಲ್ ಸೆಲ್. ದ ಸೆಲ್ ಲೈಕ್ ಸ್ಟ್ರಕ್ಚರ್, ದ ಥಾಲಸ್ ಇಸ್ ಫಂಗಲ್ hyphae. The fungal hyphae gives shelter to the algae. Algae produces food to the fungi. Okay, this is the best example for mutualism where without algal cell fungi cannot live, without fungi algae cannot live. Next one is mycorrhiza in the higher plants. The fungi which are associated with the higher plants, the fungi, okay, and the roots, okay, they surround the roots and helps in the absorption of water and minerals to the plants. ನ್ಯೂಟ್ರಿಯೆಂಟ್ಸ್ ಇರ್ಬೋದು ಅಥವಾ ಪ್ಲಾಂಟ್ಸ್ ಏನು ಮಾಡುತ್ತೆ, ಪ್ಲಾಂಟ್ಸ್ಗೆ ಸಪ್ಲೈ ಮಾಡುತ್ತೆ. ಅದಕ್ಕೆ ಇಂಟರ್ನ್ ಆಗಿ ಪ್ಲಾಂಟ್ ಏನು ಕೊಡುತ್ತೇವೆ, ಲೈಕೆನ್ಗೆ ಕಾರ್ಬೋಹೈಡ್ರೇಟ್ನ ಕೊಡುತ್ತೆ. ನೆಕ್ಸ್ಟ್ ಒನ್ ದ ಮ್ಯೂಚುವಲ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಅಂದರೆ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ ಮತ್ತೆ ಸೀಡ್ ಡಿಸ್ಪರ್ಸಲ್. ನೋಡಿ, ಇನ್ಸೆಕ್ಟ್ಸು ದ ಪೋಲನ್ ಗ್ರೈನ್ಸ್ನ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಹೋಗ್ಬೇಕಾದ್ರೆ ದೇ ಡಸ್ ದ ಪೋಲನ್ ಗ್ರೈನ್ ಆ್ಯಂಡ್ ಫೆಸಿಲಿಟೇಟ್ ಪಾಲಿನೇಷನ್. ಆ್ಯಂಡ್ ದ ಬರ್ಡ್ಸ್ ದ ಫ್ಲೆಶಿ ನ್ಯೂಟ್ರಿಷಿಯಸ್ ಫ್ರೂಟ್ಸ್ನ ಒಂದು ಕಡೆ ಕಚ್ಕೊಂಡು ಇನ್ನೊಂದು ಕಡೆಗೆ ಹಾಕಿ ಏನು ಮಾಡುತ್ತೆ, ಸೀಡ್ ಡಿಸ್ಪರ್ಸಲ್ಗೆ ಹೆಲ್ಪ್ ಮಾಡುತ್ತೆ. ಫ್ರೂಟ್ಸ್ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಕೂಡ ಸೀಡ್ ಡಿಸ್ಪರ್ಸಲ್ ಹೆಲ್ಪ್ ಮಾಡುತ್ತೆ ಬಿಕಾಸ್ ಆಫ್ ದ ನ್ಯೂಟ್ರಿಷಿಯಸ್ ಜ್ಯೂಸಿ ವೆರಿ ರಿಚ್ ಪ್ರೋಟೀನ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಒನ್ ಅಂತ ಅಂದರೆ ಅದ್ಯಾವುದು, ಮತ್ತು ಸೇಫ್ ಪ್ಲೇಸ್ ಕೂಡ ಕೊಡುತ್ತೆ ಎಗ್ ಲೇಯಿಂಗ್ಗೆ. ಆ ಸೇಫ್ ಪ್ಲೇಸಲ್ಲಿ ಯುಕ್ಕ ಕೂಡ ನೋಡಿದ್ವಿ. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ದ ವಾಸ್ ಪಾಲಿನೇಟಿಂಗ್ ದ ಫಿಗ್ ಫ್ಲವರ್ಸ್. ನೋಡಿ, ಮೇಲ್ಗಡೆಯಿಂದ ಮೇಲ್ ಫ್ಲವರ್ಸ್ ಬಂದು ಅದು ಗಾಲ್ ಫ್ಲವರ್ ಬಂದಾಗ ವೇರ್ ದಿಸ್ ವಾಸ್ಪ್ ಏನು ಮಾಡುತ್ತೆ, ಎಗ್ನ ಲೇ ಮಾಡುತ್ತೆ. ಅದಲ್ಲದೆ ಅಲ್ಲಿ ದ ಪ್ಯೂಪಾ ಕೂಡ ಡೆವಲಪ್ ಆಗುತ್ತೆ. ಆ ನ್ಯೂಟ್ರಿಷನ್ನ ತಿನ್ಕೊಂಡು ಯಾವಾಗ ಅಲ್ಲಿಂದ ಹೊರಗೆ ಬರ್ತಾವೋ ದೇ ಸೀಡ್ಸ್ ಆಲ್ಸೋ ಏನು ಮಾಡುತ್ತೆ, ಅಂದರೆ ರಿಲೀಸ್ ಮಾಡುತ್ತೆ. ದ ಮೆಡಿಟೇರಿಯನ್ ಆರ್ಕಿಡ್ ಏನಿದೆಯಲ್ಲ ಆಫ್ರಿಸು, ಇಟ್ಸ್ ಲುಕ್ಸ್ ಲೈಕ್ ಒನ್ ಆಫ್ ದ ಪೆಟಲ್ ಏನಾಗುತ್ತೆ, ಯಾವ ಥರ ರಿಸೆಂಬಲ್ ಮಾಡುತ್ತೆ, ಅವು ಮೇಲ್ ವಾಸ್ಪ್ ಅಥವಾ ಮಾತ್ ಥರ ರಿಸೆಂಬಲ್ ಮಾಡುತ್ತೆ. ಅದನ್ನು ಸೆಕ್ಷುವಲ್ ಡಿಸೀಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಸೇಮ್ ಫಿಮೇಲ್ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸುತ್ತೆ. ಹಾಗಾಗಿ ಆ ವಾಸ್ ಬಂದು ಏನಾಗುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಅದರಿಂದ ನೆಕ್ಸ್ಟ್ ಒನ್ ಫ್ಲವರ್ಗೆ ಹೋಗುತ್ತೆ. ಅದು ಆರ್ನಮೆಂಟೇಷನ್ ನೋಡಿ, ಫಿಮೇಲ್ ಮಾತ್ ಈ ಥರ ಇರುತ್ತೆ. ಈ ಆರ್ಕಿಡ್ ಕೂಡ ಅದೇ ಥರ ಪ್ಯಾಟ್ರನ್ಸು, ಆ ಮಾರ್ಕಿಂಗು, ಕಲರು ಕೂಡ ಅದೇ ಥರ ಮಾಡ್ಕೊಂಡಿರುತ್ತೆ. ಹಾಗಾಗಿ ಇಟ್ಸ್ ಸುಡೋಕಾಪುಲೇಟ್ಸ್ ಅಂದರೆ ಫಿಮೇಲ್ ಅಂದ್ಕೊಂಡು ಆ ಪೆಟಲ್ಸ್ ಮೇಲೆ ಕೂತ್ಕೊಂಡು ಪೋಲನ್ ಗ್ರೈನ್ಸ್ನ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಏನು ಮಾಡುತ್ತೆ, ಅದು ಟ್ರಾನ್ಸ್ಫರ್ ಮಾಡುತ್ತೆ. ಪೋಲನ್ ಗ್ರೈನ್ಸ್ನೆಲ್ಲ ಅಂಟ್ಕೊಂಡಿರೋದನ್ನೆಲ್ಲ ಈಗ ಇನ್ನೊಂದು ಫ್ಲವರ್ಗೆ ಹೋಗಿ ಕೂತ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಪಾಲಿನೇಷನ್ ಆಗುತ್ತೆ. ಲೈಕ್ ಈ ಥರ ದೇ ಕೋ ಇವಾಲ್ವ್. ಮ್ಯೂಚುವಲಿಸಮ್ ಅಲ್ಲಿ ಸಿಂಬಾಯೋಟಿಕ್ ಅಸೋಸಿಯೇಷನ್ ಎರಡು ವಾಸ್ ಮತ್ತೆ ಆರ್ಕಿಡ್ ಕೂಡ ಏನಾಗುತ್ತೆ, ಇವಾಲ್ವ್ ಆಗ್ತಾ ಹೋಗುತ್ತೆ. ಇದಿಷ್ಟು ದ ಮ್ಯೂಚುವಲಿಸಮ್ಗೆ ಎಕ್ಸಾಂಪಲ್ಸ್. Okay, this completes the mutualism and its examples. Mutualism
and the examples of mutualism will be very best and interaction, very interesting interaction where the both partners are benefited. Okay, this completes mutualism.